ನಮಸ್ಕಾರ ಸ್ನೇಹಿತರ, ಗೃಹ ಜ್ಯೋತಿಯಲ್ಲಿ ಇನ್ನು ಮುಂದೆ ನಾನ್ ಹೇಳ್ತಕ್ಕಂಥವರು ನೀವು ಬಿಲ್ ಅನ್ನ ಕಟ್ಟಲೇಬೇಕು. ಇದು ಕಡ್ಡಾಯ ಕೂಡ ಮತ್ತು ಅನಿವಾರ್ಯತೆಯೂ ಕೂಡ. ಸೊ ನೀವು ಎಷ್ಟೇ ಅರ್ಜಿಯನ್ನ ಸರಿಯಾಗಿ ಸಲ್ಲಿಸಿದ್ರು ಸಹಿತ ನೀವು ಅದನ್ನ ಕಟ್ಟಲೇಬೇಕಾಗತ್ತೆ. 200 ಯೂನಿಟ್ ನಿಮಗೆ ಇನ್ಮೇಲಿಂದ ಫ್ರೀ ಆಗಿ ಸಿಗೋದಿಲ್ಲ. ಯಾರಿಗೆ ಈ ಫ್ರೀ ಆಗಿ 200 ಯೂನಿಟ್ ಸಿಗತ್ತೆ, ಯಾರಿಗೆ ಸಿಗೋದಿಲ್ಲ, ಸೊ ಈ ಎಲ್ಲ ವಿಷಯದ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ಒದಗಿಸಿಕೊಡ್ತೀನಿ. ಮತ್ತು ಅರ್ಜಿಗಳು ಕೂಡ ಪ್ರಾರಂಭವಾಗ್ತಾ ಇದೆ. ಈ ಗೃಹ ಜ್ಯೋತಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನೀವು ಅಲ್ಲಿಯೂ ಕೂಡ ಅರ್ಜಿಯನ್ನ ಸಲ್ಲಿಸಬೇಕು. ಈಗಾಗಲೇ ಗೃಹಲಕ್ಷ್ಮಿಯಲ್ಲಂತೂ ಪ್ರಾರಂಭವಾಗಿದೆ. ಲಕ್ಷಾಂತರ ಫಲಾನುಭವಿಗಳು ಅರ್ಜಿ ಸಲ್ಲಿಸ್ಬಿಟ್ಟು ಅಪ್ರೂವಲ್ ಕೂಡ ಪಡ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಫಲಾನುಭವಿಗಳದ್ದು ರಿಜೆಕ್ಟ್ ಕೂಡ ಆಗಿದೆ. ಅದೇನ್ ಪ್ರಾಬ್ಲಮ್ ಆಗಿದೆ ಅದನ್ನ ಸರಿಪಡಿಸ್ಕೊಂಡು ಮತ್ತೆ ಅರ್ಜಿಯನ್ನ ಸಲ್ಲಿಸಿ. ನೀವು ಎಲಿಜಿಬಿಲಿಟಿ ಇದ್ದಿದ್ದೇ ಆದ್ರೆ ಮತ್ತು ನಿಮಗದು ಕನ್ಫರ್ಮ್ ಇದ್ದಿದ್ದೇ ಆದ್ರೆ, ನೀವು ಎಲಿಜಿಬಿಲಿಟಿ ಇಲ್ಲ, ನಾವು ಅರ್ಜಿಯನ್ನ ಸಲ್ಲಿಸ್ತೀವಿ ಅಂದ್ರೆ ಆಗೋದಿಲ್ಲ. ಇದು ಗೃಹ ಜ್ಯೋತಿಯಲ್ಲಿ ಕೂಡ ಇದು ಅಳವಡಿಸುತ್ತೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳನ್ನ ಈ ಗೃಹ ಜ್ಯೋತಿ ಯೋಜನೆಯಿಂದನೂ ಕೂಡ ತೆಗೆದುಹಾಕುವಂತಹ ಸಾಧ್ಯತೆ ಇದೆ. ಸೊ ಬಹಳ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಬ್ಬ ರಾಜ್ಯದ ಪ್ರಜೆಗಳು ಕೂಡ ತಿಳ್ಕೊಳ್ಬೇಕಾಗಿರತಕ್ಕಂತಹ ವಿಷಯ. ಯಾಕಂದ್ರೆ ಸೊ ನಿಮ್ಮ ಮನೆಯಲ್ಲಿ ಕರೆಂಟ್ ಅಂತೂ ಇದ್ದೇ ಇರತ್ತೆ. ಅದಕ್ಕಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಇಲ್ಲಿ ಮೊದಲಿಗೆ ಸರ್ಕಾರ ಗೃಹ ಜ್ಯೋತಿಯಲ್ಲಿ ಅರ್ಜಿ ಸಲ್ಲಿಸಬೇಕಂತ ಯಾಕೆ ತಿಳಿಸಿದ್ರು? ಗೃಹಲಕ್ಷ್ಮಿಯಲ್ಲಂತರೂ ಮೃತಪಟ್ಟಿದ್ರು, ಜೊತೆಗೆ ಎರಡೆರಡು ಒಂದೇ ಮನೆಯಲ್ಲಿ ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ರು ಅಥವಾ 3 ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ರು. ಸೊ ಹೀಗಾಗಿ ಸರಿಯಾಗಿ ಒಂದು ಸರ್ಕಾರಕ್ಕೆ ಸರಿಯಾಗಿ ಇನ್ಫಾರ್ಮೇಶನ್ ಸಿಗ್ತಾ ಇರ್ಲಿಲ್ಲ. ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿ ಅದರ ಆಧಾರದ ಮೇಲೆ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಒಂದು ಕಡೆ ಆಯ್ತು, ಮತ್ತೆ ಅದು ಕರೆಕ್ಟ್ ಆಗಿನೂ ಕೂಡ ಆಗಿದೆ. ಆದ್ರೆ ಗೃಹ ಜ್ಯೋತಿಯಲ್ಲಿ ಏನ್ ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು, ಇಲ್ಲಿಯೂ ಕೂಡ ಯಾಕೆ ಅರ್ಜಿ ಸಲ್ಲಿಸಲಿಕ್ಕೆ ಹೇಳಿದ್ರು ಅಂತ ಸಾಕಷ್ಟು ಜನರ ಪ್ರಶ್ನೆ ಆಗಿದೆ. ಅದರ ಬಗ್ಗೆ ನಾನು ಮೊದಲು ಹೇಳ್ಬಿಡ್ತೀನಿ. ಸ್ನೇಹಿತರೆ, ಇಲ್ಲಿ ಅರ್ಜಿ ಸಲ್ಲಿಸ್ಲಿಕ್ಕೆ ಯಾಕಪ್ಪ ಹೇಳಿದ್ರಂದ್ರೆ, ಈಗ ಒಂದು ಬಿಲ್ಡಿಂಗ್ ಇರುತ್ತೆ, ಕೆಳಗಡೆ ಮಾಲೀಕರು ಇರ್ತಾರೆ, ಮೇಲ್ಗಡೆ ಬಾಡಿಗೆ ಸಿಸ್ಟಮ್ಗಳಿರ್ತವೆ. 1 BHK ಅಥವಾ 2 BHK, ಹೀಗೆ ನಾನಾ ರೀತಿಯಲ್ಲಿ ಬಾಡಿಗೆ ಸಿಸ್ಟಮ್ಗಳು ಇರ್ತವೆ. ಸೊ ಈಗ ನೋಡ್ತಾ ಇದ್ರಿ, ಅನೇಕ ಕಡೆಗೂ ಕೂಡ ಒಂದು ಪ್ಲಾಟ್ ತೆಗೆದುಕೊಳ್ತಾರೆ. ಅಲ್ಲಿ ಮನೆ ಕಟ್ಟಬೇಕಂದ್ರೆ ಕೆಳಗಡೆ ಮಾಲೀಕರು, ಮೇಲ್ಗಡೆ ಬಾಡಿಗೆ ಸಿಸ್ಟಮು. ಸೊ ನಮಗೆ ತಿಂಗಳಿಗೆ ಇಂತಿಷ್ಟು ಖರ್ಚುಗಳಿಗೆ ಯೂಸ್ ಆಗತ್ತೆ, ಸುಮ್ನೆ ಯಾಕೆ ವೇಸ್ಟ್ ಮಾಡೋದು, ಬಾಡಿಗೆ ಮಾಡಿ ಕೊಟ್ಬಿಡೋಣ ಅಂತ ಹೇಳಿಬಿಟ್ಟು ಈ ರೀತಿ ಬಿಸ್ನೆಸ್ ಗಳಿದು. ಇದು ನಿಮ್ಗೆ ಇದು ಬಿಸ್ನೆಸ್ ಅನ್ಸೋದಿಲ್ಲ, ಆದ್ರೆ ಸರ್ಕಾರಕ್ಕೆ ಇದು ಬಿಸ್ನೆಸ್. ಬಾಡಿಗೆ ಸಿಸ್ಟಮ್ಗಳು ಬಾಡಿಗೆ ಮಾಡ್ಕೊಂಡು ಅದಕ್ಕೆ 200 ಯೂನಿಟ್ ಫ್ರೀ ಆಗಿ ನೀವು ಪಡ್ಕೊಂಡು ಅದರ ಆಧಾರದ ಮೇಲೆ ನೀವು ಬೇರೆ ಬೇರೆ ಮೀಟರ್ ಅನ್ನ ಮಾಡಿಸ್ಕೊಳ್ತೀನಿ ಅಂದ್ರೆ ಇಲ್ಲ. 1 ಮೀಟರ್ಗೆ ನಾವು ಮಾತ್ರ ಅಷ್ಟು ನಾವು ಫ್ರೀ ಆಗಿ ಯೂನಿಟ್ ಗಳನ್ನ ಕೊಡುತ್ತಂತ ಹೇಳ್ತಾ ಇದೆ. ಈಗ ಕೆಳಗಡೆ ಮಾಲೀಕರು ಇರ್ತೀರಿ, ಆ 1 ಮೀಟರ್ ಮೇಲ್ಗಡೆಗೂ ಕೂಡ ಕನೆಕ್ಟ್ ಆಗಿರ್ಬೇಕು. ಅಂತಹ ಮೀಟರ್ ಗಳಿಗೆ ನಾವು ಫ್ರೀ ಆಗಿ ಕೊಡ್ತೀವಿ. ಅಂದ್ರೆ ಯಜಮಾನ ಅಂದ್ರೆ ಮನೆಯನ್ನ ನಡೆಸ್ತಕ್ಕಂಥವ್ರು ಮತ್ತು ಮನೆ ಇದ್ದಂತವರಿಗೆ. ಈಗ ಬಾಡಿಗೆ ಸಿಸ್ಟಮ್ ಗಳನ್ನ ಮಾಡಿಸಿ ಅದಕ್ಕೂ ಕೂಡ ನೀವು ಮೀಟರ್ ಕುಣಿಸಿ ಅದಕ್ಕೂ ಕೂಡ ಫ್ರೀ ಆಗಿ 200 ಯೂನಿಟ್ ಪಡ್ಕೊಳ್ತೀವಿ ಅಂದ್ರೆ ಇಲ್ಲ. ಸೊ ನಿಮಗೋಸ್ಕರ ಮಾತ್ರ ನೀವು ಅದನ್ನ ಪಡ್ಕೊಂಡಿರ್ಬೇಕು ಮೀಟರ್ ಅನ್ನ, ನಿಮ್ಮ ಮನೆಗೋಸ್ಕರ ಮಾತ್ರ ಪಡ್ಕೊಂಡಿರ್ಬೇಕು. ಅದು ನಿಮ್ಮ ಬಿಸ್ನೆಸ್ ಗೋಸ್ಕರ ಆಗಿರಬಾರದು. ಅಂತವರಿಗೆ ನಾವು ಕೊಡೋದಿಲ್ಲ ಅಂತ ಸ್ಪಷ್ಟಪಡಿಸ್ಬಿಟ್ಟಿದೆ. ಈಗ ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಮನೆಯಲ್ಲಿ ನೀವು ವಾಸವಾಗಿರ್ತೀರಿ, ಆ ಮನೆಗೆ ಮಾತ್ರ ನಿಮಗೆ 200 ಯೂನಿಟ್ ಫ್ರೀ ಆಗಿ ಸಿಗತ್ತೆ. ನಾವು ಬಾಡಿಗೆ ಸಿಸ್ಟಮ್ ಕೂಡ ಮಾಡಿದೀವಿ, ಅಲ್ಲಿ ಕೂಡ ಒಂದು ಮೀಟರ್ ಅನ್ನ ಅಳವಡಿಸಿದೀವಿ, ಅದಕ್ಕೂ ಕೂಡ ನಾವು ಅರ್ಜಿ ಸಲ್ಲಿಸ್ಬಿಟ್ಟು ಅದಕ್ಕೂ 200 ಯೂನಿಟ್ ಪಡ್ಕೊಳ್ತೀವಿ ಅಂದ್ರೆ ಇಲ್ಲ, ಅದು ಬಿಸಿನೆಸ್ ಆಗತ್ತೆ. ಸೊ ಹೀಗಾಗಿ ಸರ್ಕಾರ ಅವುಗಳಿಗೆ 200 ಯೂನಿಟ್ ಫ್ರೀ ಆಗಿ ಕೊಡೋದಿಲ್ಲವಂತೆ. ಸೊ ಅದಕ್ಕಾಗಿ ಈಗ ಸರ್ಕಾರ ಸಂಪೂರ್ಣ ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಂಡಿದೆ. ಅದರ ನೀವು ಅರ್ಜಿ ಸಲ್ಲಿಸುವಾಗ ಇದ್ರ ಬಗ್ಗೆ ಎಲ್ಲವೂ ಕೂಡ ಡೀಟೇಲ್ಸ್ ತಿಳ್ಕೊಂಡು ಅದರ ಆಧಾರದ ಮೇಲೆ ನಿಮಗೆ ಫ್ರೀ ಆಗಿ ಯೂನಿಟ್ ಕೊಡೋದನ್ನ ಚಿಂತನೆ ಮಾಡುತ್ತೆ. ಇದರ ಜೊತೆಗೇನೆ ಬಹಳಷ್ಟು ಫಲಾನುಭವಿಗಳು ಮನೆಯ ಮೇಲ್ಗಡೆ ಯಜಮಾನರು, ಕೆಳಗಡೆನ ಗ್ರೌಂಡ್ ಫ್ಲೋರ್ ನಲ್ಲಿ ಬಿಸಿನೆಸ್, ಒಂದು ಕಿರಾಣಿ ಶಾಪು ಅಥವಾ ಗೋಡಾವನ್ನು. ಅದು ಕಿರಾಣಿ ಶಾಪ್ ಅಂದ್ರೆ ಬರೀ ಕಿರಾಣಿ ಶಾಪ್ ಅಷ್ಟೇ ಅಲ್ಲ, ಈಗ ಟೈರ್ ಅಂಗಡಿ, ಹೋಟೆಲ್ಗಳು, ಈ ರೀತಿ ನಾನಾ ರೀತಿಯ ಒಂದು ಬಿಸಿನೆಸ್ ಗಳನ್ನ ಮಾಡೋದು, ಅಥವಾ ಗೋಡಾವನ್ ಮಾಡಿ ಬಾಡಿಗೆ ಕೊಡೋದು, ಅಥವಾ ಗೋಡಾವನ್ ತಮ್ಮದೇ ಆದಂತಹ ಗೋಡಾವನ್ ಅನ್ನ ಮಾಡ್ಕೊಳ್ಳೋದು. ಸೊ ಈ ರೀತಿ ಮಾಡಿದಾಗ ಅದು ಕೂಡ ಬಿಸಿನೆಸ್ ಆಗತ್ತೆ. ಅದರಿಂದ ನಿಮಗೆ ಆದಾಯ ಬರ್ತಾ ಇದೆ ಅಂದ ಬಳಿಕ ಅದೊಂದು ಬಿಸಿನೆಸ್. ಸೊ ಹೀಗಾಗಿ ಇಂಥವ್ರಿಗೂ ಕೂಡ ನಾವು 200 ಯೂನಿಟ್ ಫ್ರೀ ಆಗಿ ಕೊಡೋದಿಲ್ಲ ಅಂತ ಸರ್ಕಾರ ಸ್ಪಷ್ಟಪಡಿಸ್ತಾ ಇದೆ. ಸೊ ಈ ರೀತಿ ಇದ್ದಂತವ್ರದನ್ನ ನಾವು ಬಹಳಷ್ಟು ಲಕ್ಷಾಂತರ ಫಲಾನುಭವಿಗಳ ಅರ್ಜಿ ತೆಗೆದುಕೊಂಡಿದೀವಿ. ಆ ಅರ್ಜಿಯನ್ನ ರಿಜೆಕ್ಟ್ ಮಾಡ್ಲಿಕ್ಕೆ ನಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ, ಮತ್ತು ಎಲಿಜಿಬಲ್ ಇದ್ದಂತವ್ರನ್ನು ಕೂಡ ರಿಜೆಕ್ಟ್ ಮಾಡಬಹುದಾಗತ್ತೆ. ಅದಕ್ಕಾಗಿ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸುವಾಗ ನಾವು ವೆರಿಫಿಕೇಶನ್ ಮಾಡಿ ಎಲಿಜಿಬಲ್ ಇದ್ದಂತವರಿಗೆ 200 ಯೂನಿಟ್ ಫ್ರೀ,
ಯಾರು ಎಲಿಜಿಬಲ್ ಇಲ್ಲ ಅವರಿಗೆ ಫ್ರೀಯಾಗಿ ಕೊಡೋದಿಲ್ಲ ಅಂತ ಸ್ಪಷ್ಟಪಡಿಸ್ತಾ ಇದೆ. ಸೊ ಈ ರೀತಿ ಸರ್ಕಾರ ಕ್ಲಾರಿಫಿಕೇಶನ್ ಪಡ್ಕೊಳ್ಳುತ್ತೆ. ಮತ್ತು ಈಗ ಎಂತವ್ರಿಗೆ ದುಡ್ಡು ಜಮಾ ಆಗತ್ತೆ, ಎಂತವ್ರಿಗೆ ದುಡ್ಡು ಜಮಾ ಆಗೋದಿಲ್ಲ ಅಂತ ನಿಮಗೆ ಗೊತ್ತಾಗಿರಬಹುದು. ಎರಡೂ ಕೂಡ ಒಂದೇ ವಿಷಯದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾವ ಕಾರಣಕ್ಕಾಗಿ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಹೇಳಿದ್ರು ಮತ್ತು ಎಂತವರೆಗೂ ದುಡ್ಡು ಜಮಾ ಆಗತ್ತೆ, ಎಂತವರೆಗೂ ದುಡ್ಡು ಜಮಾ ಆಗುತ್ತಿಲ್ಲ, ಇದ್ರ ಬಗ್ಗೆ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಎರಡೆರಡು ಮನೆಗಳು, ಬಿಸಿನೆಸ್ಗಳು, ಕೆಳಗೆ ಗೋಡಾಮನ್ಗಳು ಈ ರೀತಿ ಇದ್ದವರಿಗೆ ಕೊಡೋದಿಲ್ಲ. ಕೇವಲ ಮನೆ ಇರಬೇಕು, ಆ ಮನೆಯಲ್ಲಿ 1 ಮೀಟರ್ ಇರಬೇಕು, ಆ ಮೀಟರ್ಗೆ ಮಾತ್ರ ಫ್ರೀಯಾಗಿ 200 ಯೂನಿಟ್ ಸಿಗುವಂತದ್ದು. ಇಷ್ಟು ಮಾತ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಸೊ ಕ್ಲಾರಿಫಿಕೇಶನ್ ಸಿಕ್ಕಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಆದಷ್ಟು ಈ ವಿಷಯವನ್ನ ಎಲ್ಲಾ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದ.